ಸ್ನೇಹಿತರೆ 2025ರಲ್ಲಿ ರಿಲೀಸ್ ಆದ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ಸ್ ಅನ್ನೋ ಮೂವಿನ ನಿಮ್ ಮುಂದೆ ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿನಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಸೂಪರ್ ಹೀರೋಸ್ ಗಳಲ್ಲಿ ಸೂಜ್ ಮತ್ತೆ ರಿಚರ್ಡ್ಗೆ ಒಂದು ಮಗು ಆಗುತ್ತೆ. ಆ ಮಗುಗೆ ತುಂಬಾನೇ ಶಕ್ತಿ ಇರುತ್ತೆ. ಅದನ್ನ ಪಡ್ಕೊಳ್ಳೋದಕ್ಕೆ ಅಂತ ಬೇರೆ ಪ್ಲಾನೆಟ್ ನಿಂದ ಒಂದು ಗ್ಯಾಲಾಕ್ಟಸ್ ಅನ್ನೋ ಗಾಡ್ ಭೂಮಿಗೆ ಬರುತ್ತೆ. ಅದರಿಂದ ಮಗುನ ಫ್ಯಾಂಟಾಸ್ಟಿಕ್ ಫೋರ್ ಹೀರೋಸ್ ಗಳು ಹೇಗ್ ಕಾಪಾಡ್ತಾರೆ, ಅವರು ಆ ಗ್ಯಾಲಾಕ್ಟಸ್ಗೆ ಹೇಗ್ ಬುದ್ಧಿ ಕಲಿಸ್ತಾರೆ ಅನ್ನೋದೇ ಈ ಮೂವಿ. ಮಾರ್ವಲ್ ಮೂವೀಸ್ ಗಳಲ್ಲಿ ಈ ಮೂವಿ ತುಂಬಾನೇ ಅದ್ಭುತವಾದ ಮೂವಿ ಅಂತಾನೆ ಹೇಳ್ಬಹುದು. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಮೂವಿ ಶುರುವಾದಾಗ ನಮ್ಗೆ ಅರ್ತ್ 828ನ ತೋರಿಸ್ತಾರೆ. ಇವನ ಹೆಸರು ರಿಚರ್ಡ್ ಅಂತ. ಇವನನ್ನ ಮಾಸ್ಟರ್ ಫ್ಯಾಂಟಾಸ್ಟಿಕ್ ಅಂತಾನೂ ಕರೀತಾರೆ. ಹಾಗೆ ಇವಳ ಹೆಸರು ಸೂ ಸ್ಟಾರ್ಮ್ ಅಂತ. ಇವಳಿಗೆ ಇನ್ವಿಸಿಬಲ್ ವುಮೆನ್ ಅಂತಾನೂ ಕರೀತಾರೆ. ರಿಚರ್ಡ್ ಮತ್ತೆ ಸೂಸ್ ಇಬ್ರು ಗಂಡ ಹೆಂಡತಿ. ಸೂಸ್ ತುಂಬಾ ವರ್ಷಗಳ ನಂತರ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ವಿಷಯನ ಕೇಳಿ ರಿಚರ್ಡ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದಾದ್ಮೇಲೆ ನಮ್ಗೆ ಫ್ಯಾಂಟಾಸ್ಟಿಕ್ ಫೋರ್ ಸೂಪರ್ ಹೀರೋಸ್ ಗಳು ಈ ಹಿಂದೆ ಪೃಥ್ವಿನ ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ರಿಚರ್ಡ್ ಮತ್ತೆ ಅವನ ಹೆಂಡತಿ ಹಾಗೆ ಅವನ ತಮ್ಮ ಮತ್ತೆ ಅವನ ಸ್ನೇಹಿತರೆಲ್ಲರೂ ಸೇರಿ ಒಂದಿನ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೋಸ್ಕರ ಬಾಹ್ಯಾಕಾಶಕ್ಕೆ ಹೋಗಿರ್ತಾರೆ. ಆದ್ರೆ ಅಲ್ಲಾದಂತಹ ಕೆಲವು ಮಿಸ್ಟೇಕ್ ಗಳಿಂದ ಅವ್ರು ಹೋಗ್ತಿದ್ದಂತ ಸ್ಪೇಸ್ ಶಿಪ್ ಬಿರುಗಾಳಿಗೆ ಸಿಗಾಕೊಂಡು ಅವರು ಮತ್ತೆ ವಾಪಸ್ ಭೂಮಿಗೆ ಬರ್ಬೇಕಾಗುತ್ತೆ. ಅದೇ ರೀತಿ ಅವರು ಭೂಮಿಲಾಗುವಂತಹ ಕೆಲವು ಸಮಸ್ಯೆಗಳನ್ನ ಬಗೆಹರಿಸಿ ಜನಗಳ ಮುಂದೆ ಸೂಪರ್ ಹೀರೋಸ್ ಗಳಾಗಿರ್ತಾರೆ. ಇವನ ಹೆಸರು ಬೆನ್ ಗ್ರಿಮ್ ಅಂತ. ಇವನು ಕೂಡ ಫ್ಯಾಂಟಾಸ್ಟಿಕ್ ಫೋರ್ ಹೀರೋಸ್ ಗಳಲ್ಲಿ ಒಬ್ಬ. ಹಾಗೆ ಇವನ ಹೆಸರು ಜಾನಿ ಸ್ಟಾರ್ಮ್ ಅಂತ. ಇವನನ್ನ ಹ್ಯೂಮನ್ ಟಾರ್ಚ್ ಅಂತಾನೂ ಕರೀತಾರೆ. ಈ ಫ್ಯಾಂಟಾಸ್ಟಿಕ್ ಫೋರ್ ಸೂಪರ್ ಹೀರೋಸ್ ಗಳಿಗೆ ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಎನರ್ಜಿ ಇರುತ್ತೆ. ಅದರಿಂದ ಅವ್ರುಗಳು ಜಗತ್ತಿಗಾಗುವಂತ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇರ್ತಾರೆ. ಹಾಗಾಗಿ ಅವ್ರುಗಳನ್ನ ತುಂಬಾ ಜನಗಳು ಇಷ್ಟಪಡ್ತಿರ್ತಾರೆ. ಹೇಳ್ಬೇಕು ಅಂದ್ರೆ ಅವ್ರುಗಳನ್ನ ನ್ಯೂಯಾರ್ಕ್ ಸಿಟಿಯ ಸೂಪರ್ ಹೀರೋಸ್ ಅಂತ ಕರೀತಾ ಇರ್ತಾರೆ. ಬಿಡುವಿನ ಸಮಯದಲ್ಲಿ ರಿಚರ್ಡ್ ಸ್ಕೂಲ್ಗಳಲ್ಲಿ ಟೀಚಿಂಗ್ ಕೆಲಸ ಮಾಡ್ತಿರ್ತಾನೆ. ಈ ಎಲ್ಲ ಫ್ಯಾಂಟಾಸ್ಟಿಕ್ ಫೋರ್ ಸೂಪರ್ ಹೀರೋಸ್ ಗಳು ಒಂದೇ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿರ್ತಾರೆ. ಅವ್ರುಗಳಿಗೆ ಅಡಿಗೆ ಮಾಡೋದಕ್ಕೆ ಮತ್ತೆ ಮನೆ ಕೆಲಸ ಮಾಡೋದಕ್ಕೆ ಅಂತ ಒಂದು ರೋಬೋಟ್ ಇರುತ್ತೆ. ಅದಕ್ಕೆ ಅವ್ರುಗಳು ಹೆರ್ಬಿ ಅಂತ ಹೆಸರನ್ನ ಇಟ್ಟಿರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಎಲ್ರು ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಬಿನ್ಗೆ ಸೂಸ್ ಪ್ರೆಗ್ನೆಂಟ್ ಇರ್ಬಹುದಾ ಅಂತ ಡೌಟ್ ಬರುತ್ತೆ. ಅದರಿಂದ ಅವನು ನೇರವಾಗಿ ಸೂಸ್ಗೆ ನೀನು ಪ್ರೆಗ್ನೆಂಟ್ ಅಂತ ಕೇಳ್ತಾನೆ. ಆ ಮಾತನ್ನ ಕೇಳಿ ಸೂಸ್ ತುಂಬಾ ಖುಷಿಯಿಂದ ಹೌದು, ಆದ್ರೆ ನಿನಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಬಿನ್ ನಿನ್ನ ಹಸ್ಬೆಂಡ್ ಮುಖನ ನೋಡಿ ಕಂಡಿಡ್ದೆ ಅಂತ ಹೇಳ್ತಾನೆ. ಸೂಸ್ ಪ್ರೆಗ್ನೆಂಟ್ ಇರೋದನ್ನ ಕೇಳಿ ಜಾನಿ ಕೂಡ ತುಂಬಾನೇ ಖುಷಿ ಪಡ್ತಿರ್ತಾನೆ. ಆ ವಿಷಯ ನ್ಯೂಸ್ ನಲ್ಲೆಲ್ಲ ಬರ್ತಿರುತ್ತೆ. ಇನ್ನೊಂದ್ ಕಡೆ ರಿಚರ್ಡ್ ಮತ್ತೆ ಹೆರ್ಬಿ ಇಬ್ರು ಬೇಬಿ ಮನೆಗ್ ಬರ್ತಿರೋದ್ರಿಂದ ತುಂಬಾ ಖುಷಿಯಿಂದ ಅಪಾಯಕಾರಿ ವಸ್ತುಗಳನ್ನ ಮೇಲ್ಗಡೆ ಇಡ್ತಾ ಇರ್ತಾರೆ. ಹಾಗೆ ಕೆಳಗಡೆ ಇರುವಂತಹ ಎಲೆಕ್ಟ್ರಿಕ್ ಪ್ಲಗ್ ಗಳನ್ನ ಕ್ಲೋಸ್ ಮಾಡ್ತಾ ಇರ್ತಾರೆ. ಆ ಮಗುಗೋಸ್ಕರ ಬಟ್ಟೆಗಳನ್ನು ಕೂಡ ರೆಡಿ ಮಾಡ್ತಾ ಇರ್ತಾರೆ. ಎಲ್ರು ಆ ಮಗುಗೂ ಕೂಡ ಸೂಪರ್ ಪವರ್ ಇರ್ಬೋದಾ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಸ್ಪೇಸ್ ಇಂದ ಒಂದು ಸಿಗ್ನಲ್ ಬರುತ್ತೆ. ಅದನ್ನ ರಿಚರ್ಡ್ ರಿಸೀವ್ ಮಾಡ್ಕೊಂಡು ಸಿಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಾನಿ ಸ್ಪೇಸ್ ಸೂಟ್ ನ ಡಿಸೈನ್ ತೋರ್ಸೋದಕ್ಕೆ ಅಂತ ಬರ್ತಾನೆ. ಅವಾಗ ರಿಚರ್ಡ್ ಅವನಿಗೆ ಇವತ್ತು ಕೂಡ ಮತ್ತೊಂದ್ ಸಿಗ್ನಲ್ ಸ್ಪೇಸ್ ಇಂದ ಬಂದಿದೆ, ಅದು ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಹೇಳ್ತಿರ್ತಾನೆ. ಹಾಗೆ ಅವ್ರುಗಳು ಕಂಡಿಡ್ದಿರುವಂತಹ ಟೈಮ್ ಟ್ರಾವೆಲ್ ಮಿಷನ್ ಗೆ ಒಂದು ಮೊಟ್ಟೆನ ಇಟ್ಟು ಅದು ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಅದು ವರ್ಕ್ ಆಗ್ಬಿಡುತ್ತೆ. ಇದೇ ರೀತಿ ತುಂಬಾ ದಿನಗಳು ಕಳೀತವೆ. ಸೂಸ್ ಮಗು ಕೂಡ ಹೊಟ್ಟೆ ಒಳಗಡೆ ತುಂಬಾ ಸುರಕ್ಷಿತವಾಗಿ ಬೆಳೀತಾ ಇರುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಆಕಾಶದಲ್ಲಿ ಸಿಲ್ವರ್ ಸರ್ಫರ್ ಕಾಣಿಸ್ಕೊಳ್ತಾಳೆ. ಅವಳು ಬೇರೆ ಪ್ಲಾನೆಟ್ ನಿಂದ ಬಂದಿರ್ತಾಳೆ. ಅವಳನ್ನ ನೋಡಿ ಜನಗಳೆಲ್ಲ ತುಂಬಾ ಆಶ್ಚರ್ಯ ಪಡ್ತಿರ್ತಾರೆ. ಅವಳು ಯಾರಿರ್ಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಅವಳ ಹತ್ರ ಫ್ಯಾಂಟಾಸ್ಟಿಕ್ ಫೋರ್ ಸೂಪರ್ ಹೀರೋಸ್ ಗಳು ಕೂಡ ಬರ್ತಾರೆ. ಅವರನ್ನ ನೋಡಿ ಸಿಲ್ವರ್ ಸರ್ಫರ್, ನೀವುಗಳೇನ ಈ ದುನಿಯಾನ ರಕ್ಷಣೆ ಮಾಡ್ತಾ ಇರೋದು, ನಿಮ್ಮ ಗ್ರಹ ಇವಾಗ ಮರಣಕ್ಕೆ ಗುರುತಿಸಲ್ಪಟ್ಟಿದೆ. ಒಬ್ಬ ಭಕ್ಷಕನಿಂದ ಈ ಭೂಮಿ ನಾಶ ಆಗುತ್ತೆ. ಅದನ್ನ ತಡೆಯೋದಕ್ಕೆ ನಿಮ್ಗಳ ಕೈಲಿ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಅವನು ಸಾರ್ವತ್ರಿಕ ಶಕ್ತಿಯನ್ನ ಹೊಂದಿದ್ದಾನೆ. ಅದರಿಂದ ನೀವುಗಳು ನಿಮ್ಮ ಪ್ರೀತಿ ಪಾತ್ರರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಈ ಸಮಯನ ಆನಂದದಿಂದ ಕಳೀರಿ, ಯಾಕಂದ್ರೆ ನಿಮ್ಮ ಸಮಯ ತುಂಬಾನೇ ಕಮ್ಮಿ ಇದೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದಾದ್ಮೇಲೆ ಎಲ್ರು ಅವಳು ಎಲ್ಲಿಂದ ಬಂದಿರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವಾಗ ರಿಚರ್ಡ್ಗೆ DA773 ಪ್ಲಾನೆಟ್ ನಿಂದ ಅವಳು ಬಂದಿರಬಹುದು ಅಂತ ಗೊತ್ತಾಗುತ್ತೆ. ಅವಳು ಹೇಳ್ದಾಗಿನೇ ಇದುವರೆಗೂ 4 ಪ್ಲಾನೆಟ್ಸ್ ಗಳು ನಾಶ ಆಗಿದಾವೆ. 5ನೇದಾಗಿ ನಮ್ಮ ಭೂಮಿನ ಅವ್ರುಗಳು ಸೆಲೆಕ್ಟ್ ಮಾಡಿದ್ದಾರೆ. ಅದರಿಂದ ನಾವು ಇವಾಗ್ಲೇ DA773 ಪ್ಲಾನೆಟ್ ಗೆ ಹೋಗ್ಬೇಕು. ಬೇಗ ನಮ್ಮ ಸ್ಪೇಸ್ ಶಿಪ್ ನ ರೆಡಿ ಮಾಡಿ ಅಂತ ಹೇಳ್ತಾನೆ. ಹಾಗಾಗಿ ಎಲ್ರು ರೆಡಿಯಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಸ್ಪೇಸ್ ಶಿಪ್ ಹತ್ರ ಹೋಗ್ತಿರ್ತಾರೆ. ಇದೇ ಅವ್ರುಗಳು ಹೋಗ್ತಿರುವಂತ ಸ್ಪೇಸ್ ಶಿಪ್. ಅವ್ರಗಳ ಜೊತೆ ಹೆರ್ಬಿ ಕೂಡ ಹೋಗ್ತಿರುತ್ತೆ. ಫೈನಲ್ ಆಗಿ ಎಲ್ರು ಸ್ಪೇಸ್ ಶಿಪ್ ಒಳಗಡೆ ಬಂದು ಸಿಸ್ಟಮ್ ಗಳನ್ನ ಚೆಕ್ ಮಾಡ್ಕೊಂಡು ಸ್ಪೇಸ್ ಶಿಪ್ ನ ಲಾಂಚ್ ಮಾಡ್ತಾರೆ. ಆ ಸ್ಪೇಸ್ ಶಿಪ್ ಲಾಂಚ್ ಆಗ್ತಿರೋದ್ನ ತುಂಬಾ ಜನಗಳು ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ. ಕೊನೆಗೂ ಅವ್ರುಗಳು ಸಕ್ಸಸ್ಫುಲ್ ಆಗಿ ಭೂಮಿಯಿಂದ ಮೇಲ್ಗಡೆ ಹೋಗ್ತಾರೆ. ಅದನ್ನ ನೋಡಿ ಜನಗಳೆಲ್ಲ ತುಂಬಾ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಆ ಸ್ಪೇಸ್ ಶಿಪ್ ಸ್ವಲ್ಪ ಸಮಯದ ನಂತರ FTL ಅನ್ನೋ ಒಂದು ಇಂಜಿನ್
ಹತ್ರ ಬಂದು ಅದಕ್ಕೆ ಜಾಯಿಂಟ್ ಆಗ್ತಾ ಇರುತ್ತೆ. ಆ ಇಂಜಿನ್ ಸಹಾಯದಿಂದನೇ ಇವ್ರುಗಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು DS-773 ಪ್ಲಾನೆಟ್ ಗೆ ಹೋಗೋದಕ್ಕೆ ಸಾಧ್ಯ. ಆ ಸ್ಪೇಸ್ ಶಿಪ್ FTL ಇಂಜಿನ್ ಗೆ ಕನೆಕ್ಟ್ ಆದ ಕೂಡಲೇ ಅದು ಇಮಿಡಿಯೇಟ್ ಆಗಿ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಆ ಸ್ಪೇಸ್ ಶಿಪ್ ಬೆಳಕಿಗಿಂತ ಜಾಸ್ತಿ ಸ್ಪೀಡ್ ನಲ್ಲಿ ಬೇರೆ ಪ್ಲಾನೆಟ್ ಕಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರುಗಳು ಕೆಲವೇ ಸೆಕೆಂಡ್ ಗಳಲ್ಲಿ DS-773 ಪ್ಲಾನೆಟ್ ಹತ್ರ ಬರ್ತಾರೆ. ಅವಾಗ ಆ ಪ್ಲಾನೆಟ್ ಇಂದ ಒಂದು ಪೋರ್ಟಲ್ ಓಪನ್ ಆಗಿ ಅದು ಇವ್ರುಗಳ ಸ್ಪೇಸ್ ಶಿಪ್ ನ ಒಳಗಡೆ ಹೇಳ್ಕೊಳ್ತಾ ಇರುತ್ತೆ. ಅದರಿಂದ ಸೂಪರ್ ಹೀರೋಸ್ ಗಳು FTL ಇಂಜಿನ್ ನ ಅಲ್ಲೇ ರಿಲೀಸ್ ಮಾಡಿ ಬರೀ ಸ್ಪೇಸ್ ಶಿಪ್ ನ ಪೋರ್ಟಲ್ ಒಳಗಡೆ ತಗೊಂಡು ಹೋಗ್ತಾ ಇರ್ತಾರೆ. ಅವಾಗ ಅವ್ರುಗಳನ್ನ ಯಾವುದೋ ಒಂದು ಎನರ್ಜಿ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ಅವ್ರುಗಳ ಹತ್ರ ಸಿಲ್ವರ್ ಸರ್ಫರ್ ಬಂದು ಗ್ಯಾಲಾಕ್ಟಸ್ ನಿಮ್ಮನ್ನ ಭೇಟಿ ಮಾಡ್ಬೇಕಂತೆ ಅಂತ ಹೇಳಿ ಅವ್ರುಗಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ ಪ್ಲಾನೆಟ್ ತುಂಬಾ ವಿಚಿತ್ರವಾಗಿರುತ್ತೆ. ಅವ್ರುಗಳೆಲ್ಲ ಆ ಪ್ಲಾನೆಟ್ ಒಳಗಡೆ ನಡ್ಕೊಂಡು ಒಂದು ಜಾಗಕ್ಕೆ ಬಂದಾಗ ಅವ್ರುಗಳ ಮುಂದೆ ಗ್ಯಾಲಾಕ್ಟಸ್ ಪ್ರತ್ಯಕ್ಷ ಆಗುತ್ತೆ. ಅದು ನೋಡೋದಕ್ಕೆ ಗಾಡ್ ತರ ಇರುತ್ತೆ. ಅದು ಸೂಪರ್ ಹೀರೋಸ್ ಗಳನ್ನ ನೋಡಿ ನೀವು ತುಂಬಾ ದೂರದಿಂದ ನಿಮ್ಮ ಪ್ಲಾನೆಟ್ ನ ಕಾಪಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಆ ಶಕ್ತಿ ನಿಮ್ಮಲ್ಲೇ ಇದೆ. ಅದು ಸೂಸು ಹೊಟ್ಟೆ ಒಳಗಡೆ ಇದೆ. ಆ ಮಗುಗೆ ಇಡೀ ಬ್ರಹ್ಮಾಂಡದ ಶಕ್ತಿ ಇದೆ. ಅದನ್ನ ನೀವು ನನಗ್ ಕೊಟ್ರೆ ನಾನ್ ನಿಮ್ಮ ಪ್ಲಾನೆಟ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳುತ್ತೆ. ಆ ಮಾತನ್ನ ಕೇಳಿ ರಿಚರ್ಡ್, ಆ ಮಗು ಸಾಧಾರಣ ಮಗು, ಅದಕ್ಕೆ ಯಾವುದೇ ರೀತಿ ಶಕ್ತಿ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಮಗುನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಗ್ಯಾಲಾಕ್ಟಸ್ ಅದರ ಶಕ್ತಿಯಿಂದ ಸೂಸನ್ನ ಅದ್ರ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ನೋಡ್ತಾ ಇರುತ್ತೆ. ಅದನ್ನ ನೋಡಿ ಜಾನಿ ಗ್ಯಾಲಾಕ್ಟಸ್ ಬಾಡಿಗೆಲ್ಲ ಬೆಂಕಿನ ಹಚ್ಚಿ ಎಲ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾ ಇರ್ತಾರೆ. ಅವಳನ್ನ ತಡೆಯೋದಕ್ಕೆ ಸಿಲ್ವರ್ ಸಫರ್ ತುಂಬಾನೇ ಟ್ರೈ ಮಾಡ್ತಾಳೆ. ಅವಾಗ ಸೂಸ್ ಅವಳ ಶಕ್ತಿಯಿಂದ ಸಿಲ್ವರ್ ಸಫರ್ ನ ಲಾವರಸದೊಳಗಡೆ ಬಿಸಾಕಿ ಎಲ್ರು ಬೇಗ ಬೇಗ ಸ್ಪೇಸ್ ಶಿಪ್ ಒಳಗಡೆ ಬಂದು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಸೂಸಿಗ್ ಬೇರೆ ಡೆಲಿವರಿ ಪೈನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರುಗಳು ಹಿಂದಿನ FTL ಇಂಜಿನ್ ಹತ್ರ ಬಂದು ಅದಕ್ಕೆ ಕನೆಕ್ಟ್ ಆಗ್ಬೇಕು. ಅಷ್ಟೇ ಸಿಲ್ವರ್ ಸಫರ್ ಬಂದು ಸೂಸ್ ಹೊಟ್ಟೆ ಒಳಗಡೆ ಕೈ ಹಾಕಿ ಮಗುನ ತಗೊಳ್ಳೋದಕ್ಕೆ ನೋಡ್ತಾ ಇರ್ತಾಳೆ. ಅಷ್ಟೇ ಅವರ ಸ್ಪೇಸ್ ಶಿಪ್ FTL ಇಂಜಿನ್ ಗೆ ಕನೆಕ್ಟ್ ಆಗಿ ಅದು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೂ ಕೂಡ ಸಿಲ್ವರ್ ಸಫರ್ ಅವ್ರುಗಳನ್ನ ಹಿಡಿಯೋದಕ್ಕೆ ಅಂತ ಅವ್ರ ಹಿಂದೆನೆ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಜಾನಿ ಅವಳ ಕಡೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅದರಿಂದ ಅವಳು ತಪ್ಪಿಸ್ಕೊಳ್ತಾ ಇರ್ತಾಳೆ. ಅವಾಗ ರಿಚರ್ಡ್ ಒಂದು ಪ್ಲಾನ್ ಮಾಡಿ ಅವ್ರುಗಳು ಹೋಗ್ತಿದ್ದಂತಹ ಲೂಪ್ ಹೋಲ್ ನ ಸಪರೇಟ್ ಮಾಡಿ ಸಿಲ್ವರ್ ಸಫರ್ ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಜಾಗದಲ್ಲಿ ಅನೇಕ ನಕ್ಷತ್ರಗಳಿರ್ತವೆ. ಆ ನಕ್ಷತ್ರಗಳ ಗ್ರಾವಿಟಿ ಪವರ್ ಗೆ ಸಿಲ್ವರ್ ಸಫರ್ ನ ಸಿಗಾಕ್ಸೋದಕ್ಕೆ ಅಂತ ಹಾಗೆ ಮಾಡ್ತಾರೆ. ಅಲ್ಲೇನಾದ್ರೂ ಅವಳು ಸಿಗಾಕೊಂಡ್ರೆ ಆ ಪವರ್ ಇಂದ ಅವಳು ಹೊರಗಡೆ ಬರೋದಕ್ಕೆ 1 ತಿಂಗಳು ಬೇಕಾಗುತ್ತೆ. ಅದರಿಂದ ಅವ್ರುಗಳು ಪ್ಲಾನ್ ಮಾಡಿದ ರೀತಿನೇ ಅವ್ರುಗಳು ಒಂದು ನಕ್ಷತ್ರದ ಹತ್ರ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ FTL ಇಂಜಿನ್ ನಾಶ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರುಗಳು ಆ ನಕ್ಷತ್ರದ ತುಂಬಾ ಹತ್ರ ಹೋಗಿದ್ರಿಂದ ಸಿಲ್ವರ್ ಸಫರ್ ನ ನಕ್ಷತ್ರ ಗ್ರಾವಿಟಿ ಪವರ್ ನಿಂದ ಎಳ್ಕೊಂಡ್ ಬಿಡುತ್ತೆ. ಆದ್ರೆ ಸೂಪರ್ ಹೀರೋಸ್ ಗಳು ಸ್ಪೇಸ್ ಶಿಪ್ ನ ಸಹಾಯದಿಂದ ಅಲ್ಲಿಂದ ಬೇರೆ ಕಡೆ ಹೋಗ್ತಾರೆ. ಆ ಸಮಯದಲ್ಲಿ ಸೂಸಿಗ್ ಬೇರೆ ಡೆಲಿವರಿ ಪೈನ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ರಿಚರ್ಡ್ ಸೂಸ್ಗೆ ಧೈರ್ಯ ಹೇಳಿ ಸ್ಪೇಸ್ ಶಿಪ್ ಒಳಗಡೆ ಡೆಲಿವರಿ ಮಾಡಿಸ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅವ್ರುಗಳು ಹೋಗ್ತಿದ್ದಂತ ಸ್ಪೇಸ್ ಶಿಪ್ ಸರಿಯಾದ ಲೂಪ್ ಹೋಲ್ ಗೆ ಬಂದು ಕನೆಕ್ಟ್ ಆಗುತ್ತೆ. ಸೂಸ್ ಮಗು ತುಂಬಾನೇ ಕ್ಯೂಟ್ ಆಗಿರುತ್ತೆ. ಅದನ್ನ ನೋಡಿ ಎಲ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ರಿಚರ್ಡ್ ಅಂತೂ ತುಂಬಾನೇ ಹ್ಯಾಪಿ ಆಗಿರ್ತಾನೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ವಾಪಸ್ ಭೂಮಿಗೆ ಬಂದು ಸೇಫ್ ಆಗಿ ಲ್ಯಾಂಡ್ ಆಗ್ತಾರೆ. ಅದನ್ನ ನೋಡಿ ಜನಗಳೆಲ್ಲ ತುಂಬಾ ಖುಷಿ ಪಡ್ತಿರ್ತಾರೆ. ಟಿವಿಲೆಲ್ಲ ಅವ್ರಗಳ ನ್ಯೂಸೇ ಬರ್ತಿರುತ್ತೆ. ಅವ್ರಗಳ ಇಂಟರ್ವ್ಯೂಗೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಅದರಿಂದ ರಿಚರ್ಡ್ ಎಲ್ಲರಿಗೂ ನಡೆದಿದ್ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಗ್ಯಾಲಾಕ್ಟಸ್ಗೆ ನನ್ನ ಮಗು ಬೇಕಂತೆ, ನನ್ಗೆ ನನ್ನ ಮಗು ಕಳ್ಕೊಳ್ಳೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಎಲ್ರು ನಿಮ್ಗೆ ಈ ದೇಶಕ್ಕಿಂತ ನಿಮ್ಮ ಮಗುನೇ ಹೆಚ್ಚಾಯ್ತಾ ಅಂತ ಬೈತಾ ಇರ್ತಾರೆ. ಹಾಗೆ ಅವ್ರುಗಳು ನಾವು ಸೇಫ್ ಆಗಿದೀವ ಅಂತ ಕೇಳ್ತಾರೆ. ಅದಕ್ಕೆ ರಿಚರ್ಡ್ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಸಿಲ್ವರ್ ಸಫರ್ ನಕ್ಷತ್ರದ ಗ್ರಾವಿಟಿಯಿಂದ ತಪ್ಪಿಸ್ಕೊಂಡು ವಾಪಸ್ ಗ್ಯಾಲಾಕ್ಟಸ್ ಹತ್ರ ಬಂದು ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನಾವ್ ಅನ್ಕೊಂಡಿದ್ ಕೆಲ್ಸ ಆಗ್ಲಿಲ್ಲ, ಆ ಮಗು ಇನ್ನು ತುಂಬಾ ಚಿಕ್ಕದು ಅಂತ ಹೇಳ್ತಾಳೆ. ಅದಕ್ಕೆ ಗ್ಯಾಲಾಕ್ಟಸ್ ನನ್ಗೆ ಆ ಮಗು ಬೇಕೇ ಬೇಕು, ಆ ಮಗುವಿನಲ್ಲಿ ಅತಿ ಹೆಚ್ಚು ಅನಂತ ಶಕ್ತಿ ಇದೆ, ಅದರಿಂದ ನನ್ನ ಹಸಿವು ಈಡೇರುತ್ತೆ, ಅವಾಗ ನಾನು ಅಂತಿಮವಾದ ವಿಶ್ರಾಂತಿ ಪಡಿಬಹುದು ಅಂತ ಹೇಳುತ್ತೆ. ಇನ್ನೊಂದ್ ಕಡೆ ಎಲ್ರು ಗ್ಯಾಲಾಕ್ಟಸ್ ಭೂಮಿಗೆ ಏನಾದ್ರು ಬಂದ್ರೆ ನಾವು ಅವನನ್ನ ತಡೆಯೋದಕ್ಕೆ ಏನ್ ಮಾಡಬಹುದು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಹಾಗೆ ಜಾನಿ DS-773 ಪ್ಲಾನೆಟ್ ಇಂದ ಬಂದಂತಹ ಸಿಗ್ನಲ್ ಏನಿರಬಹುದು ಅಂತ ಚೆಕ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಸೂಸ್ ಬರ್ತಾಳೆ. ಅವಳನ್ನ ನೋಡಿ ಜಾನಿ ಅವಳಿಗೆ ಸಿಲ್ವರ್ ಸಫರ್ ಮಾತಾಡಿರುವಂತಹ ಮಾತುಗಳನ್ನ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಾನೆ. ಇದನ್ನ ನಾವು ಇಟ್ಕೊಂಡು ನಮಗ್ ಬಂದಿರುವಂತಹ ಸಿಗ್ನಲ್ ಗಳಲ್ಲಿ ಏನಿದೆ ಅಂತ ತಿಳ್ಕೋಬಹುದು ಅಂತ ಹೇಳ್ತಿರ್ತಾನೆ. ನ್ಯೂಸ್ ನಲ್ಲಿ ಬೇರೆ ಗ್ಯಾಲಾಕ್ಟಸ್ ನ ಸ್ಪೇಸ್ ಶಿಪ್ ಆಲ್ರೆಡಿ ಗುರುಗ್ರಹನ ದಾಟಿ ಭೂಮಿ ಕಡೆ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ ಅಂತ ಬರ್ತಿರುತ್ತೆ. ಅದನ್ನ ನೋಡಿ ಜನಗಳೆಲ್ಲ ಫ್ಯಾಂಟಾಸ್ಟಿಕ್ 4 ಹೀರೋಸ್ ಗಳ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಅವ್ರಗಳ ಮನೆ ಹತ್ರ ಬಂದು ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನೋಡಿ ಫ್ಯಾಂಟಾಸ್ಟಿಕ್ 4 ಹೀರೋಸ್ ಗಳಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಸೂಸ್ ತನ್ನ ಮಗುನ ಕರ್ಕೊಂಡು ಜನಗಳ ಹತ್ರ ಬಂದು ನನ್ನ ಮಗು ಬಗ್ಗೆ ನೀವುಗಳು ತುಂಬಾ ಬ್ಯಾಡ್ ಆಗಿ ಮಾತಾಡ್ತಿರೋದು ನನ್ಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನಾನು ಚಿಕ್ಕವಳಿದ್ದಾಗ ನಾನು ಕೂಡ ನನ್ನ ತಾಯಿನ ಕಳ್ಕೊಂಡಿದ್ದೆ. ಆ ನೋವು ಏನು ಅನ್ನೋದು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ನಾನು ಈ ಲೋಕಕ್ಕಾಗಿ ನನ್ನ ಮಗುನ ತ್ಯಾಗ ಮಾಡೋದಿಲ್ಲ, ಹಾಗೆ ನನ್ನ ಮಗುಗೋಸ್ಕರ ಈ ಲೋಕನ ತ್ಯಾಗ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಈ ಸಮಸ್ಯೆನ ಒಟ್ಟಿಗೆ
ಎದುರಿಸೋಣ, ಒಟ್ಟಿಗೆ ಹೋರಾಡೋಣ, ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲಿದ್ದಂತ ಜನಗಳೆಲ್ಲ ಒಪ್ಕೊಳ್ತಾರೆ. ಆ ಸಮಯದಲ್ಲಿ ರಿಚರ್ಡ್ಗೆ ಒಂದು ಪ್ಲಾನ್ ಬರುತ್ತೆ. ಅದೇನಂದ್ರೆ ಅವ್ನ್ ಕಂಡಿಡ್ದಿರುವಂತಹ ಟೈಮ್ ಟ್ರಾವೆಲ್ ಮಿಷಿನ್ ಇಂದ ನಾವು ನಮ್ಮ ಭೂಮಿನ ಬೇರೆ ಜಾಗಕ್ಕೆ ತಗೊಂಡೋಗೋಣ. ಅದರಿಂದ ಗ್ಯಾಲಕ್ಟಸ್ಗೆ ನಮ್ಮ ಭೂಮಿನ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಅವನು ನಮ್ಮ ಭೂಮಿಗೆ ಬರೋದಕ್ಕೆ ಆಗೋದಿಲ್ಲ. ಆದ್ರೆ ಅದಕ್ಕೆ ನಾವುಗಳು ಈ ಭೂಮಿಯ ತುಂಬಾ ಕಡೆ ಸೋಲಾರ್ ಟವರ್ ಗಳನ್ನ ಫಿಕ್ಸ್ ಮಾಡ್ಬೇಕು, ನಾವೆಲ್ಲ ಸೇರಿ ಈ ಕೆಲ್ಸನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಒಪ್ಕೊಳ್ತಾರೆ. ಅದಾದ್ಮೇಲೆ ಆ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನ ರಿಚರ್ಡ್ ನ್ಯೂಸ್ ನಲ್ಲಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ ಟವರ್ ಗಳನ್ನ ಹೇಗ್ ಕ್ರಿಯೇಟ್ ಮಾಡ್ಬೇಕು, ಅವುಗಳು ಹೇಗ್ ವರ್ಕ್ ಮಾಡ್ತವೆ, ಭೂಮಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೇಗ್ ಹೋಗುತ್ತೆ ಅನ್ನೋದನ್ನ ವಿವರವಾಗಿ ಹೇಳ್ತಾನೆ. ಅದಕ್ಕೆ ಎಲ್ರೂ ಒಪ್ಕೊಂಡು ಎಲ್ಲಾ ಕಡೆ ಟವರ್ ಗಳನ್ನ ಫಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗ್ಯಾಲಕ್ಟಸ್ ಸ್ಪೇಸ್‌ಶಿಪ್ ಬೇರೆ ಭೂಮಿಯ ಸ್ವಲ್ಪ ದೂರದಲ್ಲೇ ಬರ್ತಾ ಇರುತ್ತೆ. ಭೂಮಿನ ಬೇರೆ ಕಡೆ ತಗೊಂಡೋಗೋದಕ್ಕೆ ತುಂಬಾನೇ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇರುತ್ತೆ. ಅದರಿಂದ ರಿಚರ್ಡ್ ಎಲ್ಲಾ ಕಡೆ ಯೂಸ್ ಆಗ್ತಿರುವಂತಹ ಎಲೆಕ್ಟ್ರಿಸಿಟಿನ ಬಂದ್ ಮಾಡ್ತಾನೆ. ತುಂಬಾ ಜನಗಳು ಸಹಾಯ ಮಾಡಿದ್ರಿಂದ ಸೋಲಾರ್ ಸಿಸ್ಟಮ್ ಟವರ್ ಗಳು ಬೇಗ ಬೇಗ ರೆಡಿ ಆಗ್ತವೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಗ್ಯಾಲಕ್ಟಸ್ ನ ಸ್ಪೇಸ್‌ಶಿಪ್ ಚಂದ್ರಗ್ರಹದ ಹತ್ರ ಬಂದ್ಬಿಟ್ಟಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಜಾನಿಗ್ ಬೇರೆ ಪ್ಲಾನೆಟ್ ನಿಂದ ಬಂದಂತಹ ಸಿಗ್ನಲ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಗ್ಯಾಲಕ್ಟಸ್ ನ ಸ್ಪೇಸ್‌ಶಿಪ್ ತುಂಬಾ ಹತ್ರದಲ್ಲಿರೋದ್ರಿಂದ ಭೂಮಿನ ಆದಷ್ಟು ಬೇಗ ಬೇರೆ ಕಡೆ ತಗೊಂಡೋಗೋದಕ್ಕೆ ಎಲ್ಲರೂ ಡಿಸೈಡ್ ಮಾಡಿ ಎಲ್ಲಾ ಟವರ್ ಗಳನ್ನ ಆಕ್ಟಿವ್ ಮಾಡ್ತಾರೆ. ಇನ್ನೇನ್ ಆ ಟವರ್ ಗಳ ಪವರ್ ಭೂಮಿಗೆಲ್ಲ ಸ್ಪ್ರೆಡ್ ಆಗ್ಬೇಕು. ಅಷ್ಟರಲ್ಲಿ ಕೆಲವು ಟವರ್ ಗಳ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ಟವರ್ ಗಳನ್ನ ಸಿಲ್ವರ್ ಸಫರ್ ನಾಶ ಮಾಡ್ತಿರ್ತಾಳೆ. ಹಾಗಾಗಿ ಎಲ್ಲಾ ಕಡೆ ಕನೆಕ್ಟಿವಿಟಿ ಕಟ್ ಆಗ್ತಿರುತ್ತೆ. ಅದನ್ನ ನೋಡಿ ಜಾನಿ ಇಮಿಡಿಯೇಟ್ ಆಗಿ ಸಿಲ್ವರ್ ಸಫರ್ ಹತ್ರ ಬಂದು ಬೇರೆ ಪ್ಲಾನೆಟ್ ನಿಂದ ಬಂದಂತಹ ಸಿಗ್ನಲ್ ನ ಅವಳ ಮುಂದೆ ಪ್ಲೇ ಮಾಡ್ತಾನೆ. ಆ ವಾಯ್ಸ್ ನ ಕೇಳಿಸ್ಕೊಂಡು ಸಿಲ್ವರ್ ಸಫರ್ ಫುಲ್ ಸೈಲೆಂಟ್ ಆಗ್ಬಿಡ್ತಾಳೆ. ಯಾಕಂದ್ರೆ ಆ ವಾಯ್ಸ್ ನಲ್ಲಿ ಶೆಲಬಲ್ ಅಂತ ಬರ್ತಿರುತ್ತೆ. ಆ ಹೆಸರು ಸಿಲ್ವರ್ ಸಫರ್ಗೆ ಮೊದ್ಲಿದ್ದಂತಹ ಹೆಸರು. ಅವಳು ಈ ಹಿಂದೆ ಒಂದು ಪ್ಲಾನೆಟ್ ನಲ್ಲಿ ಸೈಂಟಿಸ್ಟ್ ಆಗಿರ್ತಾಳೆ. ಅವಳಿಗೆ ಒಬ್ಳು ಮಗಳಿರ್ತಾಳೆ. ಅವಳು ಅಂದ್ರೆ ಶೆಲಬಾಲ್ಗೆ ತುಂಬಾನೇ ಪ್ರಾಣ. ಅವರ ಜೀವನ ತುಂಬಾನೇ ಸುಂದರವಾಗಿರುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಗ್ಯಾಲಕ್ಟಸ್ ಅವರ ಪ್ಲಾನೆಟ್ ನ ನಾಶ ಮಾಡೋದಕ್ಕೆ ಅಂತ ಬರುತ್ತೆ. ಅದನ್ನ ತಡೆಯೋದಕ್ಕೆ ಅಂತ ಶೆಲಬಾಲ್ ಟ್ರೈ ಮಾಡಿದಾಗ ಗ್ಯಾಲಕ್ಟಸ್ ಅವಳಿಗೆ ನೀನ್ ನನ್ ಜೊತೆ ಬಂದ್ರೆ ನಿನ್ನ ಪ್ಲಾನೆಟ್ಗೆ ಏನು ಮಾಡೋದಿಲ್ಲ ಅಂತ ಹೇಳುತ್ತೆ. ಅದರಿಂದ ಶೆಲಬಾಲ್ ಅವಳ ಪ್ಲಾನೆಟ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಮಗಳಿಗೋಸ್ಕರ ಅವಳು ಗ್ಯಾಲಕ್ಟಸ್ ಹತ್ರ ಹೋಗಿ ಸೇರ್ಕೊಳ್ತಾಳೆ. ಅವಾಗ ಗ್ಯಾಲಕ್ಟಸ್ ಅವಳನ್ನ ಸಿಲ್ವರ್ ಸಫರ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದನ್ನೆಲ್ಲ ಜಾನಿ ಸ್ಟಡಿ ಮಾಡಿ ಸಿಲ್ವರ್ ಸಫರ್ ಮುಂದೆ ಹೇಳಿ ನಿನ್ನ ಪ್ಲಾನೆಟ್ ನ ಉಳಿಸ್ಕೊಳ್ಳೋದಕ್ಕೆ ನೀನೇ ನಿನ್ನ ಜೀವನನ ತ್ಯಾಗ ಮಾಡಿದ್ಯಾ. ಆದ್ರೆ ಇವಾಗ ನೀನೇ ನಮ್ಮ ಪ್ಲಾನೆಟ್ ನ ನಾಶ ಮಾಡೋದಕ್ಕೆ ಗ್ಯಾಲಕ್ಟಸ್ ನ ಇಲ್ಲಿ ಕರ್ಕೊಂಡ್ ಬರ್ತಿದ್ಯಾ. ಇದು ನ್ಯಾಯನಾ? ನಿನ್ನ ಫ್ಯಾಮಿಲಿ ನಿನ್ಗೋಸ್ಕರ ನಿನ್ನ ಪ್ಲಾನೆಟ್ ನಲ್ಲಿ ಕಾಯ್ತಾ ಇದಾರೆ. ನಿನ್ನ ಮಗಳು ನಿನ್ಗೋಸ್ಕರ ಅಂಬಲಿಸ್ತಾ ಇದ್ದಾಳೆ. ಅವ್ರಗಳೇ ನಮ್ಗೆ ಇದುವರೆಗೂ ಸಿಗ್ನಲ್ ಗಳನ್ನ ಕಳಿಸ್ತಾ ಇದ್ರು. ಅವರಿಗೋಸ್ಕರನಾದ್ರೂ ನೀನು ನಿನ್ನ ಪ್ಲಾನೆಟ್ ಗೆ ವಾಪಸ್ ಹೋಗು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಸಿಲ್ವರ್ ಸಫರ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಅವಾಗ ಅವಳ ಹತ್ರ ಜಾನಿ ಬಂದು ನಿನಗ್ ಬೇಕು ಅಂದ್ರೆ ನನ್ನನ್ ಕರ್ಕೊಂಡು ಹೋಗು, ಆ ಮಗುಗ್ ಮಾತ್ರ ಏನು ಮಾಡ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಸಿಲ್ವರ್ ಸಫರ್ ಆ ಮಗುನ ಕರ್ಕೊಂಡು ನೀವು ಈ ಪ್ಲಾನೆಟ್ ನಿಂದ ಬೇರೆ ಕಡೆ ಹೋಗಿ, ಅದನ್ನ ಬಿಟ್ಟು ನಿಮ್ಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಜಾನಿ ಮಾಡಿದ ಕೆಲ್ಸನ ನೋಡಿ ಸೂಸ್ ಮತ್ತೆ ರಿಚರ್ಡ್ ಇಬ್ರು ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಅವಾಗ ಜಾನಿ ಆದಷ್ಟು ಬೇಗ ನಾವು ಇಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ರಿಚರ್ಡ್ ನಾವು ಎಲ್ಲಿಗೂ ಹೋಗೋದ್ ಬೇಡ ಅಂತ ಹೇಳಿ ಮತ್ತೆ ಒಂದು ಪ್ಲಾನ್ ಮಾಡಿ ಗ್ಯಾಲಕ್ಟಸ್ ನ ನಾವು ಅವನ ಸ್ಪೇಸ್‌ಶಿಪ್ ಇಂದ ದೂರ ಮಾಡಿ ನಮ್ಮ ಹತ್ರ ಇರುವಂತಹ ಟವರ್ ಗಳ ಸಹಾಯದಿಂದ ಪೋರ್ಟಲ್ ನ ಓಪನ್ ಮಾಡಿ ಅವನನ್ನ ಈ ಬ್ರಹ್ಮಾಂಡದಿಂದ ದೂರ ಕಳಿಸ್ಬೇಕು. ಅವಾಗ ಅವನಿಗೆ ಮತ್ತೆ ಭೂಮಿಗೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನ ಹತ್ರ ಯಾವುದೇ ಸ್ಪೇಸ್‌ಶಿಪ್ ಇರೋದಿಲ್ಲ. ಆದ್ರೆ ಗ್ಯಾಲಕ್ಟಸ್ ನ ಟವರ್ ಹತ್ರ ಹೇಗ್ ಕರ್ಕೊಂಡ್ ಬರೋದು ಅನ್ನೋದು ನನಗ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಸೂಸ್ ಅದಕ್ಕೆ ಒಂದು ದಾರಿ ಇದೆ. ಅದೇನಂದ್ರೆ ಗ್ಯಾಲಕ್ಟಸ್ಗೆ ಬೇಕಾಗಿರೋದು ನನ್ನ ಮಗು. ಅದರಿಂದ ನಾವು ನಮ್ಮ ಮಗುನ ಆ ಟವರ್ ಗಳ ಹತ್ರ ಇಟ್ರೆ ಆಟೋಮೆಟಿಕ್ ಆಗಿ ಗ್ಯಾಲಕ್ಟಸ್ ಆ ಟವರ್ ಹತ್ರ ಬಂದೇ ಬರ್ತಾನೆ. ಅವಾಗ ನಾವು ಅವನನ್ನ ಬೇರೆ ಕಡೆ ಕಳಿಸಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಎಲ್ರು ಒಪ್ಕೊಳ್ತಾರೆ. ಅದರಿಂದ ಎಲ್ರು ನೆಕ್ಸ್ಟ್ ಡೇ ಮಗುನ ಟವರ್ ಇರುವಂತಹ ಜಾಗಕ್ಕೆ ತಗೊಂಡ್ ಬಂದು ಇಡ್ತಾರೆ. ಆ ಜಾಗ ಸುತ್ತ ಯಾವುದೇ ರೀತಿ ಬಾಂಬ್ ಬ್ಲಾಸ್ಟ್ ಆದ್ರೆ, ಎಲೆಕ್ಟ್ರಿಕ್ ಪವರ್ ಶಾರ್ಟ್ ಆದ್ರೆ, ಬುಲೆಟ್ ಏನಾದ್ರೂ ಫೈರ್ ಆದ್ರೆ ಆ ಮಗುಗೆ ಏನು ಸಮಸ್ಯೆ ಆಗದೆ ಇರೋ ರೀತಿ ಅನ್ವಿಸಿಬಲ್ ಪ್ರೊಟೆಕ್ಷನ್ ಶೀಲ್ಡ್ ಮಾಡಿರ್ತಾರೆ. ಆ ಟವರ್ ಸೆಂಟರ್ಗೆ ಗ್ಯಾಲಕ್ಟಸ್ ಬಂದ್ ಕೂಡ್ಲೆ ಒಂದು ಪೋರ್ಟಲ್ ನ ಸಹಾಯದಿಂದ ಅವನನ್ನ ಬ್ರಹ್ಮಾಂಡದಿಂದ ದೂರ ಕಳ್ಸೋದಕ್ಕೆ ಎಲ್ಲ ರೀತಿ ರೆಡಿ ಮಾಡ್ಕೊಂಡಿರ್ತಾರೆ. ಆ ಜಾಗ ಸುತ್ತಮುತ್ತ ಇರುವಂತಹ ಜನಗಳನ್ನೆಲ್ಲ ಬೇರೆ ಕಡೆ ಕಳಿಸ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಗ್ಯಾಲಕ್ಟಸ್ ನ ಸ್ಪೇಸ್‌ಶಿಪ್ ಭೂಮಿ ಹತ್ರ ಬಂದೇ ಬಿಡುತ್ತೆ. ಅದು ಫ್ಯಾಂಟಾಸ್ಟಿಕ್ ಫೋರ್ ಸೂಪರ್ ಹೀರೋಸ್ ಗಳಿಗೆ ಗೊತ್ತಾಗ್ಬಿಡುತ್ತೆ. ಗ್ಯಾಲಕ್ಟಸ್ ಫುಲ್ ರೆಡಿಯಾಗಿ ತನ್ನ ಸ್ಪೇಸ್‌ಶಿಪ್ ನ ಸಮುದ್ರದ ಒಳಗಡೆ ಲ್ಯಾಂಡ್ ಮಾಡಿ ಸ್ಪೇಸ್‌ಶಿಪ್ ಇಂದ ಹೊರಗಡೆ ಬರ್ತಾನೆ. ಅವನು ಭೂಮಿ ಕಾಲಿಟ್ ಕೂಡ್ಲೆ ಭೂಮಿ ಎಲ್ಲ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಮುದ್ರ ಎಲ್ಲ ಉಕ್ಕಿ ಹರಿತಾ ಇರುತ್ತೆ. ಅವನು ಸಿಟಿ ಹತ್ರ ಬಂದು ಎಲ್ಲಾ ಕಡೆ ಸ್ಕ್ಯಾನ್ ಮಾಡಿ ಮೊದಲು ಸೂಸ್ ಮಗು ಎಲ್ಲಿದೆ ಅನ್ನೋದನ್ನ ತಿಳ್ಕೊತಾನೆ. ನಂತರ ಅವನು ಆ ಮಗು ಹತ್ರ ಹೋಗ್ತಿರ್ಬೇಕಾದ್ರೆ ಆ ಸಿಟಿನಲ್ಲಿದ್ದಂತಹ ಬಿಲ್ಡಿಂಗ್ ಗಳೆಲ್ಲ ಕೊಲಾಪ್ಸ್ ಆಗ್ತಿರ್ತವೆ. ಇನ್ನೇನು ಅವನು ಆ ಮಗು ಹತ್ರ ಹೋಗ್ಬೇಕು. ಅಷ್ಟರಲ್ಲಿ ಅವನ ಹತ್ರ ಬೆನ್ ಮತ್ತೆ ಜಾನಿ ಬಂದು ಅವನ ಮೇಲೆ
ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ರಿಚರ್ಡ್ ಅವ್ರು ಇಟ್ಟಿರುವಂತಹ ಮಗುನ ತಗೊಂಡು ಅಲ್ಲಿಗೆ ಬೇರೆ ಖಾಲಿ ಇರುವಂತಹ ಕ್ರೆಡಲ್ ನ ಇಡ್ತಾನೆ. ಗೆಲಾಕ್ಟಸ್ ಇನ್ನೇನ್ ಟವರ್ ಒಳಗಡೆ ಬರ್ಬೇಕು, ಆದ್ರೆ ಅಷ್ಟರಲ್ಲಿ ಅವನಿಗೆ ಮಗು ಅಲ್ಲಿಲ್ಲ, ಬೇರೆ ಕಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಮತ್ತೆ ಸಿಟಿನೆಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನಿಗೆ ಮತ್ತೆ ಮಗು ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಟವರ್ ಹತ್ರ ಬರ್ದೆ ಮಗು ಇರೋ ಕಡೆ ಹೋಗ್ತಿರ್ತಾನೆ. ಅವಾಗ ಎಲ್ಲ ಫ್ಯಾಂಟಾಸ್ಟಿಕ್ 4 ಹೀರೋಸ್ಗಳು ಅವನನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಗೆಲಾಕ್ಟಸ್ಗೆ ಅದರಿಂದ ಏನೂ ಆಗ್ತಾ ಇರೋದಿಲ್ಲ. ಜಾನಿ ಗೆಲಾಕ್ಟಸ್ ಬಾಡಿಗೆಲ್ಲ ಬೆಂಕಿನ ಸ್ಪ್ರೆಡ್ ಮಾಡ್ತಾನೆ. ಅವಾಗ್ಲೂ ಕೂಡ ಅವನಿಗೆ ಏನೂ ಆಗೋದಿಲ್ಲ. ಬೆನ್ ಅವನಿಗೆ ಒಂದು ಕ್ರೈನ್ ಇಂದ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಗೆಲಾಕ್ಟಸ್ ಅವನನ್ನ ದೂರ ಎಸ್ಬಿಡ್ತಾನೆ. ಆ ಫೋರ್ಸ್ಗೆ ಬೆನ್ ಭೂಮಿಯಿಂದ ದೂರ ಹೋಗ್ತಿರ್ತಾನೆ. ಅವಾಗ ಅವನ ಹತ್ರ ಜಾನಿ ಹೋಗಿ ಅವನನ್ನ ಮತ್ತೆ ವಾಪಸ್ ಭೂಮಿ ಕರ್ಕೊಂಡ್ ಬರ್ತಿರ್ತಾನೆ. ಸೂಸ್ ಒಂದು ಕಾರ್ನ ತಗೊಂಡು ಮಗು ಹತ್ರ ಹೋಗ್ತಿರ್ತಾಳೆ. ಅದನ್ನ ನೋಡಿ ಗೆಲಾಕ್ಟಸ್ ಅವಳ ಕಾರ್ನ ಕೂಡ ಇಟ್ಕೊಂಡು ಒಂದು ಬಿಲ್ಡಿಂಗ್ ಒಳಗಡೆ ಎಸ್ಬಿಡ್ತಾನೆ. ಅದರಿಂದ ಅವಳಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಅವಾಗ ರಿಚರ್ಡ್ ಒಂದು ಪ್ಲಾನ್ ಮಾಡಿ ಗೆಲಾಕ್ಟಸ್ ನ ಬಾಡಿ ಮೇಲ್ಗಡೆ ಬಂದು ಅವನ ಬಾಡಿನಲ್ಲಿರುವಂತಹ ಕೆಲವು ಹೋಲ್ಗಳನ್ನ ಓಪನ್ ಮಾಡ್ತಿರ್ತಾನೆ. ಅದರಿಂದ ಆ ಹೋಲ್ಗಳಲ್ಲಿ ಗೆಲಾಕ್ಟಸ್ ನ ಬಾಡಿ ಒಳಗಡೆ ಇದ್ದಂತಹ ಲಾಭರಸ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅಷ್ಟರಲ್ಲಿ ಗೆಲಾಕ್ಟಸ್ ಅವನನ್ನ ಇಟ್ಕೊಂಡು ರಬ್ಬರ್ ತರ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ರಿಚರ್ಡ್ ಬಾಡಿ ತುಂಬಾನೇ ತೆಳುವಾಗ್ತಿರುತ್ತೆ. ಇನ್ನೇನು ಅವನ ಬಾಡಿ ಅರ್ಧ ಕಟ್ ಆಗ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಜಾನಿ ಮತ್ತೆ ಬೆನ್ ಬಂದು ಗೆಲಾಕ್ಟಸ್ ತಲೆಗೆ ಪಂಚ್ ಮಾಡ್ತಾನೆ. ಅದರಿಂದ ಗೆಲಾಕ್ಟಸ್ ರಿಚರ್ಡ್ ನ ಕೈ ಬಿಡ್ತಾನೆ. ಅವಾಗ ರಿಚರ್ಡ್ ನಾರ್ಮಲ್ ಪೊಸಿಷನ್ ಬರ್ತಾನೆ. ಆದ್ರೆ ಎಲ್ರು ಕೆಳಗಡೆ ಬಿದ್ದಿದ್ರಿಂದ ಎಲ್ಲರಿಗೂ ಪ್ರಜ್ಞೆ ಹೋಗ್ಬಿಡುತ್ತೆ. ಆ ಸಮಯದಲ್ಲಿ ಗೆಲಾಕ್ಟಸ್ ಮಗು ಹತ್ರ ಬಂದು ಬಿಲ್ಡಿಂಗ್ ಒಳಗಡೆ ಕೈ ಹಾಕಿ ಆ ಮಗುನ ಎತ್ಕೊಂಡು ನಿನ್ನಿಂದ ನನ್ಗೆ ಮುಕ್ತಿ ಸಿಗ್ಬೇಕು ಅಂತ ಹೇಳಿ ಮಗುನ ಎತ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಅವಾಗ ಅಲ್ಲಿಗೆ ಸೂಸ್ ಬಂದು ಅವಳ ಶಕ್ತಿಯಿಂದ ಗೆಲಾಕ್ಟಸ್ ನ ಹೋಲ್ಡ್ ಮಾಡಿ ನನ್ನ ಮಗುನ ಕೆಳಗಡೆ ಬಿಡು ಅಂತ ಹೇಳ್ತಾಳೆ. ಆದ್ರೂ ಕೂಡ ಗೆಲಾಕ್ಟಸ್ ಆ ಮಗುನ ಎತ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಅವಾಗ ಸೂಸ್ ಅವಳ ಶಕ್ತಿನೆಲ್ಲ ಯೂಸ್ ಮಾಡಿ ಗೆಲಾಕ್ಟಸ್ ನ ಲಾಕ್ ಮಾಡಿ ಅವನನ್ನ ತಳ್ಕೊಂಡು ಟವರ್ ಒಳಗಡೆ ತಗೊಂಡ್ ಬರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಜಾನಿ ಆ ಜಾಗದಲ್ಲಿ ಪೋರ್ಟಲ್ ನ ಓಪನ್ ಮಾಡ್ತಾನೆ. ರಿಚರ್ಡ್ ಗೆಲಾಕ್ಟಸ್ ಮೇಲ್ಗಡೆ ಹೋಗಿ ಮಗುನ ಎತ್ಕೊಂಡು ಕೆಳಗಡೆ ಬರ್ತಾನೆ. ಅವಾಗ ಸೂಸ್ ಅವಳ ಶಕ್ತಿನೆಲ್ಲ ಯೂಸ್ ಮಾಡಿ ಗೆಲಾಕ್ಟಸ್ ನ ಪೋರ್ಟಲ್ ಒಳಗಡೆ ತಳ್ತಾಳೆ. ಅದರಿಂದ ಅವಳ ಎನರ್ಜಿ ಎಲ್ಲ ಖಾಲಿಯಾಗಿ ಕೆಳಗಡೆ ಬಿದ್ದೋಗ್ತಾಳೆ. ಈ ಕಡೆ ಪೋರ್ಟಲ್ ಕ್ಲೋಸ್ ಆಗೋದಕ್ಕೆ ಇನ್ನೂ ಟೈಮ್ ಇರೋದ್ರಿಂದ ಗೆಲಾಕ್ಟಸ್ ಮತ್ತೆ ಆ ಪೋರ್ಟಲ್ ಇಂದ ಹೊರಗಡೆ ಬರ್ತಿರ್ತಾನೆ. ಅವನನ್ನ ತಡೆಯೋದಕ್ಕೆ ಅಂತ ಜಾನಿ ಹೋಗ್ತಿರ್ಬೇಕಾದ್ರೆ ಅವನ ಹತ್ರ ಸಿಲ್ವರ್ ಸಫರ್ ಬಂದು ಅವನನ್ನ ಸೈಡಿಗೆ ಕಳ್ಸಿ ಗೆಲಾಕ್ಟಸ್ ನ ಮತ್ತೆ ಪೋರ್ಟಲ್ ಒಳಗಡೆ ತಗೊಂಡೋಗ್ತಾಳೆ. ಅಷ್ಟರಲ್ಲಿ ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ. ಅದರಿಂದ ಸೂಸ್ ಮಗು ಗೆಲಾಕ್ಟಸ್ ನಿಂದ ಪಾರಾಗುತ್ತೆ. ಆದ್ರೆ ಸೂಸ್ ಎಷ್ಟೊತ್ತಾದ್ರೂ ಮೇಲ್ಗಡೆ ಎದ್ದೇಳೋದಿಲ್ಲ. ಅವಾಗ ಅವಳ ಹತ್ರ ರಿಚರ್ಡ್ ಬಂದು ಅವಳಿಗೆ CPR ಮಾಡಿದ್ರು ಕೂಡ ಸೂಸ್ಗೆ ಪ್ರಜ್ಞೆ ಬರೋದಿಲ್ಲ. ಅದನ್ನ ನೋಡಿ ಎಲ್ರು ಸೂಸ್ ಬದುಕಿಲ್ಲ ಅಂತ ತುಂಬಾ ದುಃಖ ಪಡ್ತಿರ್ತಾರೆ. ಅವಳನ್ನ ನೋಡಿ ಅವಳ ಮಗು ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಆ ಮಗುನ ಸೂಸ್ ಮೇಲ್ಗಡೆ ಮಲಗಿಸ್ತಾರೆ. ಆ ಮಗು ಸೂಸ್ ಮೇಲ್ಗಡೆ ಮಲಗಿದ ಕೂಡ್ಲೆ ಅದು ಅಳೋದನ್ನ ಸ್ಟಾಪ್ ಮಾಡುತ್ತೆ. ಯಾಕಂದ್ರೆ ಸೂಸ್ಗೆ ಆ ಮಗು ಅಳ್ತಿರೋ ಸೌಂಡ್ ಕೇಳಿ ಮತ್ತೆ ಪ್ರಜ್ಞೆ ಬರುತ್ತೆ. ಅದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ. ಸೂಸ್ಗೆ ಪ್ರಜ್ಞೆ ಬಂದಿದ್ನ ನೋಡಿ ಅವಳ ಮಗು ಕ್ಲಾಪ್ಸ್ ಆಗ್ತಿರುತ್ತೆ. ಅದರಿಂದನೇ ನಮಗೆ ಗೊತ್ತಾಗುತ್ತೆ ಆ ಮಗುಗೆ ನಿಜವಾಗ್ಲೂ ಅನಂತ ಶಕ್ತಿ ಇದೆ ಅಂತ. ಅದಾದ್ಮೇಲೆ ಎಲ್ಲಾ ಜನಗಳನ್ನ ಆ ಸಿಟಿ ಒಳಗಡೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಆ ಜನಗಳೆಲ್ಲ ಮತ್ತೆ ಫ್ಯಾಂಟಾಸ್ಟಿಕ್ 4 ಸೂಪರ್ ಹೀರೋಸ್ ಗಳನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.